ಪ್ರೈಸ್ ದ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 46ನೇ ವಾಕ್ಯದಿಂದ 49ನೇ ವಾಕ್ಯದವರಿಗೆ ಮನೆ ಕಟ್ಟಿದ ಬುದ್ಧಿವಂತ ಹಾಗೂ ಬುದ್ಧಿಹೀನ ಅಂತ ಶೀರ್ಷಿಕೆ ಇಡುತ್ತೆ. ಲೂಕ್ ಚಾಪ್ಟರ್ 6 ವರ್ಡ್ 46 to 49. ಟಾಪಿಕ್ ದಿ ಟೂ ಹೌಸ್ ಬಿಲ್ಡರ್ಸ್. ದೇವರಿಗೆ ಸ್ತೋತ್ರ. ಈಗ ಯೇಸು ಕ್ರಿಸ್ತ ಅದನ್ನು ಕುರಿತಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಏನು ಹೇಳ್ತಾರೆ ಅಂತ ನೋಡೋಣ. ನನ್ನನ್ನು ನೀವು ಕರ್ತನೆ ಕರ್ತನೆ ಎಂದು ಕರೆದು ನಾನು ಹೇಳುವುಗಳನ್ನು ನೀವು ಮಾಡದೇ ಇರುವುದು ಏಕೆ? ಯಾವನು ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುತ್ತಾನೋ ಅವನು ಯಾರಿಗೆ ಸಮಾನನಾಗಿದ್ದಾನೆ ನಾನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಸಮಾನನಾಗಿದ್ದಾನೆ. ಪ್ರಳಯವು ಎದ್ದು ಪ್ರವಾಹವು ಆ ಮನೆಗೆ ರಭಸವಾಗಿ ಬಡಿದರೂ ಅದನ್ನು ಕದಲಿಸಲಿಕ್ಕಾಗದೆ ಹೋಯಿತು, ಏಕೆಂದರೆ ಅದು ಬಂಡೆ ಮೇಲೆ ಕಟ್ಟಲ್ಪಟ್ಟಿತು. ಆದರೆ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯದೆ ಇರುವವನು ಅಸ್ಥಿವಾರವಿಲ್ಲದ ಮರಳಿನ ಮೇಲೆ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ. ಪ್ರವಾಹವು ಬಂದು ರಭಸವಾಗಿ ಬಡಿದ್ದರಿಂದ ಕೂಡಲೇ ಅದು ಕುಸಿದು ಬಿತ್ತು. ಇದರಿಂದ ಆ ಮನೆಯ ನಾಶವು ಅಗಾಧವಾಗಿತ್ತು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಪ್ರಿಯರೇ, ಇಲ್ಲಿ ದೇವರು ಯೇಸು ಕ್ರಿಸ್ತರು ಎರಡು ಕಾರ್ಯವನ್ನು ಪ್ರಕಟಪಡಿಸ್ತಿದ್ದಾರೆ. ಒಂದು, ವಾಕ್ಯವನ್ನು ಅನುಸರಿಸಿ ಜೀವಿಸ್ತಕ್ಕಂಥ ಜೀವಿತ, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಕ್ಕಂಥ ಜೀವಿತ. ವಾಕ್ಯವಿಲ್ಲದ ಜೀವಿಸ್ತಕ್ಕಂಥ ಜೀವಿತ ಒಂದಾದರೆ, ಒಂದು ವಾಕ್ಯದ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜೀವಿತ ಆಗಿರುತ್ತೆ. ಅದರಲ್ಲಿ ಎರಡು ಕಾರ್ಯವನ್ನು ಹೇಳ್ತಾರೆ. ವಾಕ್ಯದ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜೀವಿತ ಹೇಗಿರುತ್ತೆ ಅಂದರೆ, ಬಂಡೆ ಮೇಲೆ ಆಳವಾಗಿ ಅಗೆದು ಅಸ್ಥಿವಾರವನ್ನು ಹಾಕಿ ಕಟ್ಟಿದ ಮನೆಗೆ ಸಮಾನವಾಗಿರುತ್ತೆ. ಆದರೆ ವಾಕ್ಯವಿಲ್ಲದೆ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥ ಜೀವಿತ ಇದೆಯಲ್ಲ, ಅದು ಎಂಥ ಮನೆಗೆ ಹೋಲಿಸ್ತಿದ್ದಾರೆ ಅಂದರೆ ಯೇಸು ಕ್ರಿಸ್ತರು ಮರಳಿನ ಮೇಲೆ, ಅಸ್ಥಿವಾರವೇ ಇಲ್ಲದೆ ಮರಳಿನ ಮೇಲೆ ಕಟ್ಟಿದಂತಹ ಮನೆಗೆ ಹೋಲಿಸ್ತಾರೆ. ಆ ಮನೆ ಹೇಗಿರುತ್ತೆ ಅಂದರೆ ನೋಡೋಕ್ಕೆ ಶೋ ಆಗಿರುತ್ತೆ, ಎಲ್ಲರಿಗೂ ಭಾಳ ಅಂದವಾಗಿ ಕಾಣಿಸುತ್ತೆ. ಎಲ್ಲರಿಗೂ ಭಾಳ ಅಂದವಾಗಿ ಕಾಣಿಸಿದ್ರೆ ಮಿತವಾಗಿ ಏನು ಮಾಡ್ತಾರೆ ಅಂದರೆ ಅದನ್ನ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಪ್ರವಾಹ ಅಂತ ಬರುತ್ತಲ್ಲ, ಮೇಲಿಂದ ಆಗ್ತಾರಲ್ಲ, ಆ ಮೇಲಿಂದ ಆಗ್ತಕ್ಕಂಥ ಪ್ರವಾಹ ಬಂದಾಗ ಅದು ಹೆಂಗಿರುತ್ತೆ ಅಂದರೆ ಅದ್ರ ಬೀಳ್ಬೇಕೆ ಅಗಾಧವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅಂದರೆ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜೀವಿತ ಹೆಂಗಿರುತ್ತೆ ಅಂದರೆ, ಅದು ಆಳವಾಗಿ ಅಗೆದು ಬಂಡೆ ಮೇಲೆ ಅಸ್ಥಿವಾರವನ್ನು ಆಗಿ ಕಟ್ಟಿದ ಮನೆಗೆ ಸಮಾನವಾಗಿರುತ್ತೆ. ಪ್ರವಾಹ ಎಷ್ಟೇ ಘೋರವಾಗಿ ಬಂದರೂ ಸಹ ಅದನ್ನು ಕದಲಿಸೋಕ್ಕಾಗಲ್ಲ, ಅದು ಸ್ಥಿರವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋದ್ರೆ ನಮ್ಮ ಜೀವಿತ ಹಂಗಿರುತ್ತೆ. ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿ ಇಷ್ಟಾನುಸಾರವಾಗಿ ಜೀವಿಸುವಂಥ ಜೀವಿತ ಹೆಂಗಿರುತ್ತೆ ಅಂದರೆ, ಚೆನ್ನಾಗೇ ಇರ್ಬೋದು, ಸುಖನೇ ಇರ್ಬೋದು, ಆನಂದವಾಗಿರ್ಬೋದು, ಸುಂದರವಾಗಿರ್ಬೋದು. ಆ ಜೀವಿತ ಹೇಗಿರುತ್ತೆ ಅಂದರೆ, ದೇವರು ಒಂದು ಕಾರ್ಯವನ್ನು ಮಾಡೋದಾದರೆ, ದೇವರು ಉಪದ್ರವವನ್ನು ತರೋದಾದರೆ, ದೇವರು ಅದನ್ನು ಖಂಡಿಸೋದಾದರೆ, ದೇವರು ಅದನ್ನು ಶಿಕ್ಷಿಸೋದಾದರೆ ಅದರ ಬೀಳುವಿಕೆ ಅಗಾಧವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ನಮ್ಮ ಮುಂದೆ ಏನಿಟ್ಟಿದ್ದಾರೆ ಅಂದರೆ, ಜೀವವನ್ನು ಮರಣವನ್ನು ಎರಡನ್ನೂ ಇಟ್ಟಿದ್ದಾರೆ. ಯಾವುದನ್ನು ಪ್ರೀತಿ ಮಾಡ್ತೀವಿ ಅದನ್ನು ಆಯ್ಕೆ ಮಾಡ್ಕೋಬೋದು. ಸೊ ಅದೇ ಮನುಷ್ಯನಿಗೆ ಇರತಕ್ಕಂಥದ್ದು. ಮನುಷ್ಯ ಜೀವವನ್ನು ಪ್ರೀತಿ ಮಾಡ್ತೀನಿ, ವಾಕ್ಯ ಪ್ರಕಾರ ಜೀವಿಸ್ತೀನಿ ಅಂದರೆ ಜೀವಿಸ್ಬೋದು. ಅದು ಬಂಡೆ ಮೇಲೆ ಅಸ್ಥಿವಾರ ಹಾಕಿ ಕಟ್ಟಿದ ಮನೆಗೆ ಸಮಾನವಾಗಿರುತ್ತೆ. ಇಲ್ಲ, ಮರಣವನ್ನು ಪ್ರೀತಿ ಮಾಡ್ತೀನಿ ಅಂತ ಆರಿಸ್ಕೋಬೋದು. ಅದು ಶೋ ಆಗಿರುತ್ತೆ, ನೋಡೋಕ್ಕೆ ಸುಂದರವಾಗಿರುತ್ತೆ. ಮರಳು ನೋಡೋಕ್ಕೆ ಎಲ್ಲರಿಗೂ ಮೆತ್ತಗೂ ಇರುತ್ತೆ, ಸುಂದರವಾಗಿರುತ್ತೆ. ಅದೇನಾಗಿರುತ್ತೆ ಅಂದರೆ, ಮೇಲಿನಿಂದ ಒಂದು ಬಂದ ತಕ್ಷಣ ಅದರ ಬೀಳುವಿಕೆ ಅಗಾಧವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ಭಯಭಕ್ತಿಯಲ್ಲಿ ವಾಕ್ಯದ ಪ್ರಕಾರವಾಗಿ ಜೀವಿಸಿ, ವಾಕ್ಯದ ಪ್ರಕಾರವಾಗಿ ಜೀವಿತವನ್ನು ಕಟ್ಟಿಕೊಳ್ಳ್ರಿ. ಅದು ಕರ್ತನಿಗೆ ಮೆಚ್ಚುಗೆಯಾಗಿರುತ್ತೆ. ಅದು ಸ್ಥಿರವಾಗಿ ಕಟ್ಟಿರ್ತಕ್ಕಂಥ ಮನೆಗೆ, ಆಳವಾಗಿ ಅಗೆದು ಬಂಡೆ ಮೇಲೆ ಕಟ್ಟಿರ್ತಕ್ಕಂತಹ, ಬಂಡೆ ಮೇಲೆ ಅಸ್ಥಿವಾರವನ್ನು ಕಟ್ಟಿದಂಥ ಮನೆಗೆ ಸಮಾನವಾಗಿರುತ್ತೆ. ಅದನ್ನು ಯಾವತ್ತೂ ಯಾವ ಪ್ರವಾಹನೂ ಕಲಿಸೋಕ್ಕಾಗಲ್ಲ. ದೇವರು ಅಂಥದನ್ನು ಆಶೀರ್ವದಿಸ್ತಾರೆ. ಅದು ಅಭಿವೃದ್ಧಿ ಹೊಂದುತ್ತೆ, ಆಶೀರ್ವಾದವಾಗಿರುತ್ತೆ. ಅವರಿಗೂ ಆಶೀರ್ವಾದವಾಗಿರುತ್ತೆ, ದೇವರಿಗೂ ಮಹಿಮೆಯಾಗಿರುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಸಪ ವಾಕ್ಯದಲ್ಲಿ ನೀವು ಹೇಳ್ತಾ ಇದ್ದೀರಾ, ವಾಕ್ಯ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜೀವಿತ, ನನ್ನ ಮಾತಿನ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜೀವಿತ
ಆಳವಾಗಿ ಬಂಡೆಯನ್ನು ಅಗೆದು ಅಸ್ಥಿವಾರವನ್ನು ಹಾಕಿ ಕಟ್ಟಿದಂತಹ ಮನೆಗೆ ಸಮಾನವಾಗಿರುತ್ತೆ. ಪ್ರವಾಹ ಎಷ್ಟೇ ದೊಡ್ಡ ಪ್ರವಾಹ ಬಂದರೂ ಸಹ ಅದನ್ನು ಕದಲಿಸೋಕ್ಕಾಗಲ್ಲ. ಆದರೆ ನನ್ನ ಮಾತಿಗೆ ವಿರುದ್ಧವಾಗಿ ಇಷ್ಟಾನುಸಾರ ಜೀವಿಸ್ತಕ್ಕಂಥ ಜೀವಿತ ಹೇಗಿರುತ್ತೆ ಅಂದರೆ ಅದು ಅಸ್ಥಿವಾರವೇ ಇಲ್ಲದೆ ಮರಳ ಮೇಲೆ ಕಟ್ಟಿದಂಥ ಮನೆಗೆ ಸಮಾನವಾಗಿರುತ್ತೆ. ಪ್ರವಾಹ ಬಂದಾಗ ಅದರ ಬೀಳುವಿಕೆ ಅಗಾಧವಾಗಿರುತ್ತೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಳ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ರಾಜ್ಯಕ್ಕೆ ಲಾಭವಾಗಲಿ, ನಿಮ್ಮ ಚಿತ್ತವೇ ನಡೆಯಲಿ. ಆಮೇನ್. ನಮ್ಮ ಪ್ರತಿಯೊಬ್ಬರ ಜೀವಿತದ ಕರ್ತನೆ ನಿನ್ನ ಚಿತ್ತವೇ ನಡೆಯಲಿ ಏಸಪ್ಪ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.